ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾರ್ಜ್ ಜೋಸೆಫ್ ಅಂತ. ಈ ವರ್ಷದ JEE Main ರಿಸಲ್ಟ್ ಬಂದಾಗ ನಾನು 99.3% ಸ್ಕೋರ್ ಮಾಡಿದ್ದೆ. ನನಗೆ ಚಿಕ್ಕಂದಿನಿಂದಲೇ ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕಂತ ನನಗೆ ತುಂಬ ಆಸೆ ಇತ್ತು. ನಾನು ಚಿಕ್ಕ ಇರುವಾಗಲೇ ಅದು ಕಂಪ್ಯೂಟರ್ ಕೋಡ್ ನೋಡಿ ಅದು ಮಷಿನ್ಸ್ ಎಕ್ಸಿಕ್ಯೂಟ್ ಆಗುವಾಗ ನನಗೆ ತುಂಬ ಫ್ಯಾಸಿನೇಟಿಂಗ್ ಆಗಿ ಫೀಲ್ ಆಗ್ತಿತ್ತು. ಸೊ ನಾನು ಚಿಕ್ಕ ಇರುವಾಗಲೇ ನಾನು ಡಿಸೈಡ್ ಮಾಡಿದ್ದೆ ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಲೇಬೇಕಂತ. ಮತ್ತು ನಾನು JEE ಬಗ್ಗೆ ತಿಳ್ಕೊಂಡೆ. ಕ್ರಿಯೇಟಿವ್ ಅಲ್ಲಿ ನಾನು PU ಶಿಕ್ಷಣಕ್ಕಾಗಿ ಸೇರ್ಕೊಂಡಿದ್ದೆ. ಇಲ್ಲಿ ನಾನು ಚೆನ್ನಾಗಿ ಓದ್ತಿದ್ದೆ. ನನಗೆ ಲೈಫಲ್ಲಿ ನನಗೆ ಸೆಲ್ಫ್ ಮೋಟಿವೇಶನ್ ಅಂದರೆ ನನಗೆ ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಲೇಬೇಕು, ಅದೇ ಕೋಡಿಂಗ್ ಕಲಿಬೇಕಂತ ನನಗೆ ಇತ್ತು. ಬಟ್ ಟೈಮ್ ಮ್ಯಾನೇಜ್ಮೆಂಟ್ JEEಗೆ ತುಂಬ ಇಂಪಾರ್ಟೆಂಟ್. ಒಂದೊಂದು ಎಕ್ಸಾಮಲ್ಲೂ ಟೈಮ್ ಮ್ಯಾನೇಜ್ಮೆಂಟ್ ಕಲಿತಿದ್ದೆ. ಒಂದೊಂದು ಮಿಸ್ಟೇಕ್ಸ್ ಆಗೋಗ್ಲು ನಾನು ಸಪ್ರೇಟಾಗಿ ಬುಕ್ಸಲ್ಲಿ ನೋಟ್ ಮಾಡ್ತಿದ್ದೆ. ಒಂದೊಂದು ಮಿಸ್ಟೇಕ್ಸಲ್ಲಿ ನಾನು ಏನು ತಪ್ಪು ಮಾಡ್ತಿದ್ದೆ, ಇನ್ನು ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ನಾನೇ ಅದನ್ನು ಅನಲೈಸ್ ಮಾಡಿಕೊಂಡು ಫ್ಯಾಕಲ್ಟೀಸ್ ಹತ್ರ ಡೌಟ್ ಕೇಳ್ಕೊಂಡು ಅದನ್ನು ನಾನು ಕ್ಲಿಯರ್ ಮಾಡ್ತಿದ್ದೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಟೈಮರ್ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಕೆಲವರು ಒಂದೊಂದು ಸಬ್ಜೆಕ್ಟನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ನಾನು 3 hours ಇಟ್ಕೊಂಡು 3 ಸಬ್ಜೆಕ್ಟನ್ನು ಸೈಮಲ್ಟೇನಿಯಸ್ಲಿ ಹ್ಯಾಂಡಲ್ ಮಾಡೋದನ್ನು ಕಲ್ತಿರ್ಬೇಕು. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಅದು ಆ ಥರನೇ ಮೇಂಟೈನ್ ಆಗಬೇಕು. ಸೊ ನಾನು ಟೈಮರ್ ಇಟ್ಕೊಂಡು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಲಾಸ್ಟ್ ಮೂಮೆಂಟಿಗೆ ಶಾರ್ಟ್ ನೋಟ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಸಿಲೆಬಸ್ಸನ್ನು ಎಷ್ಟು ಹಂಡ್ರೆಡ್ಸ್ ಆಫ್ ಚಾಪ್ಟರ್ಸ್ ಇದೆ ಇಡೀ JEEಗೆ ಬಂದಾಗ. ಸೊ ಎವ್ರಿಥಿಂಗನ್ನು ಒಮ್ಮೆಲೆ ನಿಮಗೆ ಕವರ್ ಮಾಡೋಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ಸೊ ನಾನು ಶಾರ್ಟ್ ನೋಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನನಗೆ ಲಾಸ್ಟಿಗೆ ನಾನು ಶಾರ್ಟ್ ನೋಟ್ಸನ್ನೇ ರಿವೈಸ್ ಮಾಡ್ತಿದ್ದೆ. ಸೊ ಅಲ್ಲಿ ಎಲ್ಲ ಕ್ಲಿಯರ್ ಆಗ್ತಿತ್ತು. ಸೊ ಕಾನ್ಫಿಡೆಂಟ್ ಆಗಿರಬೇಕು. ಒಂದು ಗುರಿ ಇಟ್ಟರೆ ಅದನ್ನು ಅಚೀವ್ ಮಾಡಲೇಬೇಕು. ಅಪ್ಕಮಿಂಗ್ JEE ಸ್ಟೂಡೆಂಟ್ಸ್ ನನಗೆ ಏನು ಹೇಳ್ಬೇಕಂದ್ರೆ, JEE ಎಕ್ಸಾಮ್ಸ್ ಅಲ್ಲಿ ನಿಮಗೆ 2 ಸೆಷನ್ ಬರುತ್ತೆ. ಒಂದು ಜನವರಿ ಅಟೆಂಡ್ ಬರುತ್ತೆ, ಏಪ್ರಿಲ್ ಅಟೆಂಡ್ ಬರುತ್ತೆ. ನೀವು ಏನು ಮಾಡಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. JEE ಅಲ್ಲಿ ಬಂದಾಗ ನನಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ತುಂಬ ಇಂಪಾರ್ಟೆಂಟ್. JEE ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸು ತುಂಬ ಇಂಪಾರ್ಟೆಂಟ್. ನೀವು ತುಂಬ ಯಾವ್ದು ಬುಕ್ ಮಾಡಿಲ್ಲ ಅದು ಬುಕ್ ನೀವು ಕಂಪ್ಲೀಟ್ ಮಾಡಲೇಬೇಕು. ಯಾಕಂದರೆ ಇವಾಗ ಒಂದು 10-15 ವರ್ಷದ ಪೇಪರ್ ನೋಡಿದರೆ ನನಗೆ ಒಂದು 10,000 ಕ್ವಶನ್ಸ್ ನಿಮಗೆ JEE Main PYQ ಅಂತಂದರೆ ನಿಮಗೆ ಕವರ್ ಆಗುತ್ತೆ. ಸೊ ಅದನ್ನೆಲ್ಲ ನೀವು ಕವರ್ ಮಾಡಲೇಬೇಕು. ಅದು ಮಾಡಿದಾದ್ಮೇಲೆ ನೀವು ಚಾಯ್ಸ್ ಮಾಡಬೇಕು, ಅಂದರೆ ಸೈಮಲ್ಟೇನಿಯಸ್ ಮಾಡಬೇಕು. ಇದು ನಿಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದೇ ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಬೇಕು. ಸೊ ಅಪ್ಕಮಿಂಗ್ ಎಲ್ಲ ಸ್ಟೂಡೆಂಟ್ಸಿಗೂ JEE ಸ್ಟೂಡೆಂಟ್ಸಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು.